ಭಕ್ತಾದಿಗಳಲ್ಲಿ ವಿನಂತಿ. ನಮ್ಮ ಬಳಿಯಲ್ಲಿ ಒಂದು ವಿಚಾರವನ್ನು ಪುನಃ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಆಸೆಯನ್ನು ಪಡ್ತೇನೆ. ಯಾತಕ್ಕೆಂದ್ರೆ ನೀವು ಎಲ್ಲೋ ಇರ್ತೀರಿ, ಈ ದೇವಸ್ಥಾನ ಕೆಲವೇ ನನಗೆ ಗೊತ್ತಿಲ್ಲ ಅನ್ನೋ ಕೆಲವು ಭಾವನೆಗಳು ಇರ್ತವೆ. ನೀವು ಅದಕ್ಕೆ ಒಂದು ಕೆಲಸವನ್ನು ಮಾಡ್ಬೋದು. ನಿಮಗೆ ಆ ಶಕ್ತಿ ಏನು ಅನ್ನೋದು ಗೊತ್ತಾಗಬೇಕಾದ್ರೆ ಒಂದು ಅರ್ಶಿಣದ ಬಟ್ಟೆ, ಚೌಕಾಕಾರವಾಗ ಒಂದು ಬಿಳಿ ಬಟ್ಟೆ ತಗೊಂಡು ಆ ಬಟ್ಟೆಯನ್ನು ನೀರಿನಲ್ಲಿ ಹದ್ದಿ ನೆನೆಸಿ ಅರ್ಶಿಣ ಸವರಿ ಅದಕ್ಕೆ ಅರ್ಶಿಣದ ಬಟ್ಟೆಯನ್ನು ಮಾಡ್ಕೊಳ್ಳಿ. ಏನು ಮಾಡಬೇಕು ಅಂದ್ರೆ ಒಂದು ಬಿಳಿ ಕಾಗದವನ್ನು ತಗೊಂಡು ಅದರಲ್ಲಿ ನಿಮ್ಮ ಕಷ್ಟಗಳೇನಿದೆ ಅದನ್ನೆಲ್ಲ ಬರೀರಿ. ಅದರೊಳಗಡೆ ಬರೆದ ನಂತರ ಆ ಚೀಟಿಗೆ 101 ರೂಪಾಯಿ ಕಾಣಿಕೆಯನ್ನ ಆ ಬಟ್ಟೆಯಲ್ಲಿ ಮತ್ತು ಆ ಪೇಪರ್ನಲ್ಲಿ ಅದನ್ನ ಸುತ್ತಿ ಅದ್ರ ಒಳಗಡೆ ಕಟ್ಟಿ, ಅದನ್ನ ಅರ್ಶಿಣದ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯಲ್ಲಿ ನೀವೇ ದೇವ್ರ ಪೇಟ ಮಾಡಿದ್ದೀರೋ, ದೇವ್ರ ಸೇವೆ ಇದೆಯೋ, ದೇವ್ರ ಫೋಟೋಗಳಿದೆಯೋ ಆ ಫೋಟೋದ ಹತ್ರ ಹಿಂಭಾಗದಲ್ಲಿ ಮಡಗಿ, ಅಮ್ಮ ನಾನೀಗ ಬರಕ್ ಆಗ್ತಾ ಇಲ್ಲ, ನನ್ನ ಸೇವೆ ತುಂಬಾ ತೊಂದರೆ ಆಗ್ತಾ ಇದೆ, ಇದನ್ನ ನಾನು ನೆರವೇರಿಸ್ಕೊಟ್ರೆ ನಾನು ನಿನ್ನ ಕಾಣಿಕೆ ಸಮೇತ ಬಂದು ನಿನ್ನ ನಾನು ಸೇವೆ ಮಾಡ್ತೀನಮ್ಮ ಅದನ್ನ ಅಂತೇಳಿ ಆ ನಿಮ್ಮ ಮನೆಯಲ್ಲೇ ಕಾಣಿಕೆಯನ್ನ ಕಟ್ಟಿ ಅದನ್ನ ನೀವು ಸೇವೆ ಮಾಡ್ತಾ ಬನ್ನಿ. ದಿನ ಕಳೀತಾ 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 ನಿಮಗೆ ಆದಷ್ಟು ಜಾಗೃತಿಯಾಗಿ ಆ ಮಹಾತಾಯಿ ನಿಮ್ಗೆ ಅನುಗ್ರಹ ತೋರಿಸ್ಕೊಡ್ತಾಳೆ. ಅದ ನಂತರ ನಿಮಗೆ ಕೆಲಸ ಆದ ಮೇಲೆ ಅದನ್ನ ಬಂದು ಉಂಡಿಗೆ ಹಾಕಿ ಅಲ್ಲಿ ಮಹಾಮಂಗಳಾರತಿ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ನಿಮಗೆ ಎಲ್ಲಾ ದೋಷಗಳು ಪರಿಹಾರ ಮಾಡಿ ತನಗೆಲ್ಲಾ ಶಕ್ತಿಯನ್ನು ಮಹಾತಾಯಿ ಕೊಡ್ತಾಳೆ. ನಮೋ ನಮಃ.